ಹೆತ್ತವರು ಮಡಿಲು ಸೇರಿದ ಯುವತಿ ಮಾದರಿಯಾದ ಕಾವಲ್ ಹೊಸೂರು ಗ್ರಾಮಸ್ಥರು. ಅಚ್ಚಿ ಮನೆಗೆಂದು ಹೊರಟು ಬಂದಿದ್ದ ಈ ಯುವತಿ ತಲುಪಬೇಕಾದ ಊರಿಗೆ ಸೇರಲಾಗದೆ ಅಚಾನಕವಾಗಿ ಅಪರಿಚಿತ ಊರಿಗೆ ಪ್ರವೇಶಿಸಿ ಗ್ರಾಮಸ್ಥರ ಮಾನವೀಯತೆಯಿಂದಾಗಿ ಆಶ್ರಯ ಪಡೆದು ಇದೀಗ ಸುರಕ್ಷಿತವಾಗಿ ಪೋಷಕರ ಮಡಿಲು ಸೇರಿದ್ದಾರೆ. ಹೌದು, ಕೊಡಗು ಜಿಲ್ಲೆಯ ಕಳತ್ಮಾಡ್ ಗ್ರಾಮದ ತೋಟವೊಂದರ ಲೈನ್ ಮನೆಯಲ್ಲಿ ವಾಸವಾಗಿರುವ ರಮೇಶ್ ಮತ್ತು ಬೋಜಿ ದಂಪತಿಯ ಪುತ್ರಿ ಆಗಿರುವ ಸಾವಿತ್ರಿಗೆ ಮಾತು ಬರುವುದಿಲ್ಲ. ಬೇರೆ ಊರಿನಲ್ಲಿರುವ ಅಚ್ಚಿ ಮನೆಗೆಂದು ಹೊರಟು ಬಂದಿದ್ದು ಅದೇಗೋ ಸಾಲಿಗ್ರಾಮ ತಾಲೂಕು ಕೆಆರ್ ನಗರ ಸಮೀಪದ ಕಾವಲ್ ಹೊಸೂರು ಗ್ರಾಮವನ್ನು ತಲುಪಿದ್ದರು. ಸಂಜೆಗತ್ತಲಿನಲ್ಲಿ ಏಕಾಂಗಿಯಾಗಿ ನಡೆದುಕೊಂಡು ಹೋಗುತ್ತಿದ್ದ ಈಕೆಯನ್ನು ಗಮನಿಸಿದ ದೇವಾಲಯಕ್ಕೆ ಬಂದಿದ್ದ ಗ್ರಾಮಸ್ಥರಾದ ಶಾಂತಕುಮಾರ್, ಭಾಗ್ಯಮ್ಮ ಹಾಗೂ ಇತರರು ವಿಚಾರಿಸಿದ್ದಾರೆ. ಮಾತು ಬಾರದ ಈಕೆ ತನ್ನ ಹೆಸರು ಸಾವಿತ್ರಿ, ತಂದೆ ರಮೇಶ್, ತಾಯಿ ಭೋಜಿ, ಅಣ್ಣ ಸಿದ್ದು, ಅಕ್ಕ ಶಾಂತಿ, ಊರು ವಿರಾಜಪೇಟೆ ತಾಲೂಕು ಕಳತ್ಮಾಡ್, ತಂದೆಯ ಮೊಬೈಲ್ ನಂಬರ್ 9686573231 ಎಂದು ಬರೆದು ತೋರಿಸಿದ್ದಾರೆ. ಆದರೆ ಈ ಮೊಬೈಲ್ಗೆ ಕರೆ ಮಾಡಿದಾಗ ಸ್ವೀಕಾರ ಆಗುತ್ತಿಲ್ಲ ಎಂದು ಗ್ರಾಮಸ್ಥರಾದ ಶಾಂತಕುಮಾರ್ ರವರು ಮಾಹಿತಿ ನೀಡಿದ್ದರು. ಅಲ್ಲದೆ ಸಾಲಿಗ್ರಾಮ ತಾಲೂಕಿನ ಬೇರಿಯ ಪೊಲೀಸ್ ಠಾಣೆಗೂ ವಿಚಾರವನ್ನು ಮುಟ್ಟಿಸಿದ್ದರು. ರಾತ್ರಿ ಈಕೆಗೆ ಗ್ರಾಮದ ಭಾಗ್ಯಮ್ಮ ಎಂಬುವವರು ತನ್ನ ಮನೆಯಲ್ಲಿ ಆಶ್ರಯ ನೀಡಿದ್ದರು. ಸಾನ್ವಿ ನ್ಯೂಸ್ ಸೇರಿದಂತೆ ಮೈಸೂರು, ಕೊಡಗು ಜಿಲ್ಲೆಯ ಹಲವು ವಾಟ್ಸ್ಆ್ಯಪ್ ಗ್ರೂಪ್ನವರು ಈ ಯುವತಿಯ ಬಗ್ಗೆ ಪ್ರಕಟಿಸಿ ವೈರಲ್ ಮಾಡಿ ಪೋಷಕರ ಗಮನಕ್ಕೆ ತರಲಾಯಿತು. ಇದನ್ನು ಗಮನಿಸಿದ ಸಂಬಂಧಿಸಿದ ತೋಟದ ಮಾಲೀಕರು ಶಾಂತಕುಮಾರ್ ಅವರಿಗೆ ಕರೆ ಮಾಡಿ ಸಾವಿತ್ರಿಯ ಪೋಷಕರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಆಕೆಯ ಪೋಷಕರಿಗೂ ವಿಷಯ ತಿಳಿಸಿದ್ದಾರೆ. ಬುಧವಾರ ಕಾವಲ್ ಹೊಸೂರು ಗ್ರಾಮಕ್ಕೆ ತೆರಳಿದ ಸಾವಿತ್ರಿಯ ಪೋಷಕರಿಗೆ ಗ್ರಾಮಸ್ಥರು ಪೊಲೀಸರ ಸಮ್ಮುಖದಲ್ಲಿ ಆಕೆಯನ್ನು ಒಪ್ಪಿಸಿದ್ದಾರೆ. ಹೀಗೆ ಮಾದರಿಯಾದ ಗ್ರಾಮಸ್ಥರು ರಾತ್ರಿ ವೇಳೆ ಊರು ತಪ್ಪಿ ತಮ್ಮ ಊರಿನಲ್ಲಿ ಒಂಟಿಯಾಗಿ ನಡೆದುಕೊಂಡು ಹೋಗುತ್ತಿದ್ದ ಮಾತು ಬಾರದ ಯುವತಿಯ ಸುರಕ್ಷತೆಗೆ ಒತ್ತು ನೀಡಿ ತಮ್ಮ ಮನೆ ಮಗಳು ಎಂಬಂತೆ ಕಾಳಜಿ ವಹಿಸಿ ಹೆತ್ತವರನ್ನು ಸೇರಿಕೊಳ್ಳುವಲ್ಲಿ ನೆರವಾಗಿರುವ ಕಾವಲ್ ಹೊಸೂರು ಗ್ರಾಮದ ಗ್ರಾಮಸ್ಥರು ಮಾದರಿಯಾಗಿದ್ದಾರೆ. ನಮ್ಮ ಕೊಡಗು ಮಾನವ ಹಕ್ಕು ಆಯೋಗದ ಅಧ್ಯಕ್ಷರಾದಂಥ ಮಹಿಳೆ ಅಧ್ಯಕ್ಷರು ಕುಸುಮಾವತಿರವರಿಗೂ ಕೂಡ ಈ ಒಂದು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.